ಹೆಮ್ಮೆಯ ಹುಡುಗ ನಮ್ಮ ತ್ಯಾಮಗೊಂಡ್ಲುವಿನಲ್ಲ ಇವತ್ತು ಕೆನಡಾದಲ್ಲಿ ಹೆಸರು ಮಾಡಿದಂಥ ಹುಡುಗ. ಏಕೆಂದರೆ ಒಬ್ಬ ಟೆಕ್ನಿಕಲ್ ಇಂಜಿನಿಯರ್ ಆಗಿ ಅಲ್ಲಿರ್ತಕ್ಕಂಥ ಕನ್ನಡ ಪರ ಹೋರಾಟವನ್ನು ಮಾಡಿ ಭಾಳ ಅದ್ಧೂರಿಯಾಗಿ ನಮ್ಮ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿ ಭಾಳ ಹೆಸರು ಮಾಡಿದಂಥ ಆರ್ ಚಂದನ್ ಕುಮಾರ್ ಅವರನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಕುಮಾರಣ್ಣನವ್ರನ್ನ ನಾವು ಭೇಟಿ ಮಾಡಿ ಕೇಳ್ಕೊಂಡಾಗ ಅವರು ಕೂಡ ಒಂದು ಪಾರ್ಥಿವ ಶರೀರವನ್ನು ಬರ್ತಕ್ಕಂಥ ವಿಷಯದಲ್ಲಿ ಭಾಳಷ್ಟು ಪ್ರಯತ್ನವನ್ನು ಕೂಡ ಪಟ್ಟು ನಮಗೆ ಇವತ್ತು ಆ ಕೆಲಸವನ್ನು ಮಾಡಿಕೊಡ್ತಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ತ್ಯಾಮಗೊಂಡ್ಲುವಿನ ಜನ ಯಾವತ್ತೂ ಕೂಡ ನಾವು ಸ್ಮರಣೆ ಮಾಡಬೇಕು. ಯಾಕೆಂತಂದರೆ ಅಂತಹ ಒಂದು ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರವ ಇದ್ದಂಥ ಆರ್ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಆಕಸ್ಮಿಕ ಮರಣವನ್ನು ಹೊಂದಿದ್ದಾರೆ. ಅದು ಕಾರಣ ಕೂಡ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ನಾವು ಅವ್ರನ್ನ ಕಳ್ಕೊಂಡು ಅವ್ರ ತಂದೆ ತಾಯಿ ಪಾಪ ಒಬ್ಬನೇ ಮಗ, ಅವ್ರ ತಂದೆ ತಾಯಿಗೆ ನಾವು ಸಾಂತ್ವನ ಹೇಳ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ತ್ಯಾಮಗೊಂಡ್ಲುವಿನ ಎಲ್ಲ ಜನರು ನಾವು ಮಾಡ್ತಾಯಿದ್ದೇವೆ. ನಿನ್ನೆ ರಾತ್ರಿ ಏನು ಪಾರ್ಥಿವ ಶರೀರ ಬಂದಿದೆ ಅದರ ಒಂದು ಪೂರ್ಣ ಪರಿವಾರದ ಕೆಲಸವನ್ನು ನಾವು ಇವತ್ತು 3 ಗಂಟೆಗೆ ಮಾಡಬೇಕು ಅಂತ ಅವರ ತಂದೆ ತಾಯಿ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ತೇವೆ. ಒಂದು ಧೈರ್ಯವನ್ನು ತುಂಬತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅದರ ಜೊತೆಗೆ ಅವರ ತಂದೆ ತಾಯಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಆ ದೇವರು ಅವ್ರನ್ನ ಈ ನೋವನ್ನು ತಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.